ಇಲ್ಲ ಸುಮ್ಮನೆ ನಾನು ಬರ್ತೀನಿ ಯಾವಾಗೂ ಚಾಮುಂಡಿಗೆ, ಚಾಮುಂಡೇಶ್ವರಿ ಮತ್ತು ನಂಜನಗೂಡಿಗೆ ನನ್ನ ಮಗಂದು ಮದುವೆ ಫೆಬ್ರವರಿ 6-7ಕ್ಕೆ. ಸೊ ಅದಕ್ಕೆ ನನ್ನ ಖಾಸಗಿ ಕಾರ್ಯಕ್ರಮ ಎಂಗೇಜ್ಮೆಂಟ್ ಆಯಿತು ನನ್ನ ಮಗಂದು ಲಾಸ್ಟ್ ಮಂತ್. ಅದಕ್ಕೇ ಅದ್ರ ಪರವಾಗಿ ದೇವರಿಗೆ ನನ್ನ ವೈಫು ಹರಕೆ ಹೊತ್ಕೊಂಡಿದ್ರು. ಅದಕ್ಕೆ ನಾನು ನನ್ನ ವೈಫು ನನ್ನ ಕಸಿನ್ ಸಿಸ್ಟರ್ ಡಾಕ್ಟ್ರು ನಾವೆಲ್ಲ ಬಂದು ಹರಕೆ ಹೊತ್ಕೊಂಡಿದ್ವಿ. ನಾಳೆ ಮೂಡ ಕೇಸ್ ಬೇರೆ ಇದೆ ಹೈಕೋರ್ಟಲ್ಲಿ. ನಾಳೆ ಇಲ್ಲ, ನಮ್ಮದು 12th. ನಮ್ಮದು 12th 9th ಸರ್ಕಾರದಿಂದ ನಮ್ಮ ಅಡ್ವೊಕೇಟ್ ಜನರಲ್ ಇರೋದು. ಬಟ್ ನಮ್ಮ ಮೇಯ್ನ್ 12th ಇರೋದು, ಸಿದ್ದರಾಮಯ್ಯ ಸಾಹೇಬ್ರದ್ದು 12th ಇರೋದು. ತನಿಖೆ ಎಲ್ಲ ಎಲ್ಲಿ ತನಕ ಬಂತು ಸರ್? ಈಗ ನಡೀತಾ ಇದೆ. ಈಗ ನ್ಯಾಯಮೂರ್ತಿ PN ದೇಸಾಯಿ ಅವರವರ ಅಲ್ಲಿ ನಡೀತಾ ಇದೆ ಎಲ್ಲ ಡಾಕ್ಯುಮೆಂಟೇಷನ್ನು ಎಲ್ಲ. ಅದು ಸುಮಾರು ಎಷ್ಟೋ ಲಕ್ಷ ಪೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮರ್ತೋದೆ, ನಾನು ಎಷ್ಟೋ ಲಕ್ಷ ಪೇಜಸ್ಸು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ. ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವು ಎಲ್ಲನೂ ಮಾಡ್ತೀವಿ. ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ. ದೇಸಾಯಿ ಅವರವ್ರ ಕಚೇರಿ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ. ರಾಜೀನಾಮೆ ಕೊಟ್ರ ಅಮಾನತ್ತಾಯ್ತು. ಆದರೆ ಈ ಹಿಂದೆ ನಟೇಶ್ ಅವ್ರ ಕಾಲದಲ್ಲೂ ಕೂಡ ಈ ಹಗರಣ ಹೆಚ್ಚು ಆಗಿರ್ತಕ್ಕಂಥದ್ದು. ಅವರ ಯಾಕಾಗಿಲ್ಲ ರಕ್ಷಣೆ? ನೋಡ್ರಿ, ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಯಾವಾಗೂ ಏನಾದರೂ ಒಂದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ನೋಡಿ, ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು, ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ವಿಕೆಟ್ ಇವಾಗ ಉರುಳ್ತು, ಮಾಡಿದ್ರೇನೂ ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ಬಹಳ ಸ್ಪಷ್ಟವಾಗಿದೆ ಸರ್. 2020 ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆ ಆರ್ಡ್ರಲ್ಲಿ ಏನಾದರೂ ಈಗಲಿ ಅದಲ್ಲ ಪ್ರಶ್ನೆ. ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು. ಅದನ್ನು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರು ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ. ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಈಗ PN ದೇಸಾಯಿ ಅವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ. ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿತಸ್ಥರಿದ್ದರೆ ಅವ್ರಿಗೂ ಸಸ್ಪೆಂಡ್ ಮಾಡ್ತಾರೆ. ಅಲ್ಲ ಸರ್, ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ 2009ರಿಂದ ಆಚೆಗೆ ಆಗಿರ್ತಕ್ಕಂಥದ್ದು ಏನಿದೆ ಅದೆಲ್ಲ ಇಲ್ಲಿಗಲ್ ಅಂತೇಳಿ. ಈ ಒಂದು ವಿಚಾರ ಬೆಳಕಿಗೆ ಬರುವಂಥದ್ದೇ 2020ರಿಂದ ಆಚೆಗೆ ನಡೆದಿದೆ ಅಂತ. ಅದನ್ನೇ ಈಗ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು PN ದೇಸಾಯಿ ಅವರು ರಿಪೋರ್ಟ್ ಮೇಲೆಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ. ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ, ಇಲ್ಲ ನಾವು ಮಾಡಿಲ್ಲ. ನಾವು ಅಷ್ಟು ನೋ ಟೆಕ್ನಿಕಲ್ ಕಮಿಟಿ, ನೋ ಟೆಕ್ನಿಕಲ್. 100% ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ PN ದೇಸಾಯಿ ಅವರು ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ PN ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ಅವರು ಕೂಡ ಒಂದೇ ದಿನದಲ್ಲಿ 848 ನಿವೇಶನಗಳನ್ನು ಅವರ ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಒಂದು ನಿಮಗೆ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದಾರೆ ಸರ್. ಈಗ ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ PN ದೇಸಾಯಿ ಅವರ ಈ ಒಂದು ವಿಚಾರಣಾ ಆಯೋಗ ಶುರು ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ತಗೋತಾ ಇಲ್ಲ. ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆನೂ ನಾನು ಆ ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವ್ರ ಹತ್ರನೇ ಇರಲಿ ಅಂತೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನು ನಾನು ಕೆಡಿಸ್ಕೊತಾ ಇಲ್ಲ. ನಾನು ಏನಿದೆ ಅದನ್ನು PN ದೇಸಾಯಿ ಅವರು ವರದಿ ಬಂದ ಮೇಲೆ ನಾವು 848 ಸೈಟ್ಗಳು ಒಂದೇ ದಿನದಲ್ಲಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇದೆಯಾ ಮೂಡದಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದನ್ನ ಈಗ ನೀವು ಹೇಳ್ತಾ ಇರೋದೆ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈಗ ನೀವು ಹೇಳ್ತಾ ಇರೋದೆ, ನೀವು ಹೇಳಿದ್ರೆ ಬೇಕಾದ್ರೆ ನಾನು ವಿಚಾರಿಸ್ತೀನಿ. ಬಟ್ ಆದರೆ ಇದ್ರ ಬಗ್ಗೆ ಕಾರ್ಯದರ್ಶಿಗೆ ಪತ್ರ ಹೋಗಿದೆ ಸರ್. ಯಾವಾಗ? 2022ರಲ್ಲಿ ನಾನು ಮಂತ್ರಿ ಆಗಿರಲಿಲ್ಲ. ಮಿನಿಸ್ಟರ್
ಇಲ್ಲ ಯಾರಿಗೆ ಹೋಗಿದೆ ಮಾಹಿತಿ? ಕಾರ್ಯದರ್ಶಿಗೆ ಹೋಗಿದೆ ಸರ್. ಯಾವಾಗ ಹೋಗಿದೆ? 2022 ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದ್ಮೇಲೆ ವಿಚಾರಿಸ್ತೀನಿ. ಸೈಟ್ ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ PN ದೇಸಾಯಿ ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು. ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು, ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ, ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರೆ. ದೇವಸ್ಥಾನ ಮುಚ್ಚಿಬಿಟ್ಟಾರು ಅಂತ, ದೇವಸ್ಥಾನ ಮುಚ್ಚಿಬಿಟ್ಟಿದ್ದಾರೆ. ಕಟ್ಕಟೆ ಏರುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವ ಕಟಕಟೆನೂ ಇಲ್ಲ, ಅದೆಲ್ಲನೂ ಇಲ್ಲ. ಯಾವ ಕಟಕಟೆನೂ ಯಾರು ಅಧ್ಯಕ್ಷ ಯಾರು? ಆ ಮೂಢ ಅಧ್ಯಕ್ಷನ ಒಂದು ತಿಂಗಳಾಗಿತ್ತು. ಸುಮ್ಮನಿರಪ್ಪ. ಅಲ್ಲ ಒಂದು ನಿಮಿಷ ಕೇಳಿ. ಮನೆ ತಗೊಂಡಿರೋದಕ್ಕೆ ನಾನು ಅದು ಯಾರ್ದು ಅಂತ ನಾನು ಹೇಳೋಕ್ಕಾಯ್ತದಾ? ಇದೆಲ್ಲ ಕ್ವಶನ್ಸಾ? ಈಗ ಮೂಢ ಅಧ್ಯಕ್ಷ ಮನೆ ತಗೊಂಡ್ರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಥವಾ ಮುಖ್ಯಮಂತ್ರಿಗಳು? ಗದರ್ ಈಗ ಅದು ಅವ್ರವ್ರ ವೈಯಕ್ತಿಕ, ಅದಕ್ಕೆ ನಾನು ಕಾಮೆಂಟ್ ಮಾಡೋಕ್ಕೆ ಬರಲ್ಲ. ನಾನು ಈಗಲೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋವಂಥ ಪ್ರಶ್ನೆಯೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಯಾವ ಕಾರಣಕ್ಕೂ ಆಗಲ್ಲ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ. ವಿರೋಧ ಪಕ್ಷದವರು ಏನೇ ಹೇಳ್ಕೊಳ್ಳಿ, ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆಯೇ ಇಲ್ಲ, ಸಂಭವನೂ ಇಲ್ಲ. ಅವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ PN ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ಅವರು ಕೂಡ ಒಂದೇ ದಿನದಲ್ಲಿ 848 ನಿವೇಶನಗಳನ್ನ ಅವರ ಇದಕ್ಕೆ ಬಿಡುಗಡೆ ಮಾಡಿದ್ದಾರಾ? ಮಾಡಿಸ್ಕೊಂಡಿದ್ದಾರೆ. ಈಗ ನಾನು ಒಂದು ನಿಮಗೆ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದಾರೆ ಸರ್. ಈಗ ನಾನು ಇಲಾಖೆಗೆ ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ PN ದೇಸಾಯಿ ಅವರ ಈ ಒಂದು ವಿಚಾರಣಾ ಆಯೋಗ ಶುರು ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ನಾನು ತಗೋತಾ ಇಲ್ಲ. ನಾನು ಇನ್ವಾಲ್ವ್ಮೆಂಟು ತಗೋತಾ ಇಲ್ಲ. ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆನೂ ನಾನು ಆ ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವರೇನೇ ಅವ್ರ ಹತ್ರನೇ ಇರಲಿ ಅಂತೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನು ನಾನು ಕೆಡಿಸ್ಕೊತಾ ಇಲ್ಲ. ನಾನು ಏನಿದೆ ಅದನ್ನು PN ದೇಸಾಯಿ ಅವರು ವರದಿ ಬಂದ ಮೇಲೆ ನಾವು ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಅಂತ ಸರ್. 848 ಸೈಟ್ಗಳು ಒಂದೇ ದಿನದಲ್ಲಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇದೆಯಾ ಮೂಡದಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದನ್ನ ಈಗ ನೀವು ಹೇಳ್ತಾ ಇರೋದೆ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈಗ ನೀವು ಹೇಳ್ತಾ ಇರೋದೆ, ನೀವು ಹೇಳಿದ್ರೆ ಬೇಕಾದ್ರೆ ನಾನು ವಿಚಾರಿಸ್ತೀನಿ. ಬಟ್ ಆದರೆ ಇದ್ರ ಬಗ್ಗೆ ಕಾರ್ಯದರ್ಶಿಗೆ ಪತ್ರ ಹೋಗಿದೆ ಸರ್. ಯಾವಾಗ? 2022ರಲ್ಲಿ ನಾನು ಮಂತ್ರಿ ಆಗಿಲ್ಲ. ಅಲ್ಲ ಸರ್, ಮಿನಿಸ್ಟರ್ ಇರಬೇಕಲ್ಲ ಸರ್ ಅಂತ. ಇಲ್ಲ ಯಾರಿಗೆ ಹೋಗಿದೆ ಮಾಹಿತಿ? ಕಾರ್ಯದರ್ಶಿಗೆ ಹೋಗಿದೆ ಸರ್. ಯಾವಾಗ ಹೋಗಿದೆ? 2022ರಲ್ಲಿ. ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದ್ಮೇಲೆ ವಿಚಾರಿಸ್ತೀನಿ. ಸೈಟ್ ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ PN ದೇಸಾಯಿ ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು. ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು, ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ, ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರೆ. ದೇವಸ್ಥಾನ ಮುಚ್ಚಿಬಿಟ್ಟಾರು ಅಂತ, ದೇವಸ್ಥಾನ ಮುಚ್ಚಿಬಿಟ್ಟಿದ್ದಾರೆ. ಕಟ್ಕಟೆ ಏರುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವ ಕಟಕಟೆನೂ ಇಲ್ಲ, ಅದೆಲ್ಲನೂ ಇಲ್ಲ. ಯಾವ ಕಟಕಟೆನೂ ಯಾರು ಅಧ್ಯಕ್ಷ ಯಾರು? ಆ ಮೂಢ ಅಧ್ಯಕ್ಷ